ಸಿನಿಮಾ ಭೈರಾದೇವಿ ಹೆಂಗಿತ್ತು ಅಂತಂದರೆ ಒಂದೇ ಆನ್ಸರ್ ಕೊಡ್ತೀನಿ, ಭೈರಾದೇವಿ 2ಗೋಸ್ಕರ ಕಾಯ್ತಾ ಇರ್ತೀವಿ. ಇವತ್ತು ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಬರುತ್ತೆ ತುಂಬ ಮೂವಿ 2 ಅಂತ, ನಾನು ಯಾವ ಫಿಲ್ಮು ಕಾಯ್ದಿಲ್ಲ. ಅಲ್ಲ, ಕನ್ನಡ ಫಿಲ್ಮು ಇದು ಇಂಡಿಯಲ್ಲಿ ಬರಬೇಕಾಗಿದೆ ಫಸ್ಟ್ ಆಫ್ ಆಲ್. ಆಮೇಲೆ 3 ಹೆಸರು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಇದನ್ನ ತಲುಪಲಿ ಅಂತ. ಯಾಕಂದರೆ ಪವರ್ ಟಿ ವಿ ಅಂದಮೇಲೆ ಇಲ್ಲ ನಾನು ಹೇಳಿರೋ ಚಾನಲ್ಗೆಲ್ಲ ತಲುಪೆ ಅಂತಿರೋ ನನಗೆ ಒಂದು ಹೋಪು. ಒಂದು ಪ್ರಮೋದ್ ಮುತ್ತಲಿಕ್, ಪುನೀತ್ ಕೆರೆಹಳ್ಳಿ, ಆಮೇಲೆ ಶರಣ್ ಪಂಪೆಲ್, ಇವ್ರಿಗೆ ನಾನು ಟ್ಯಾಗ್ ಮಾಡ್ತಾ ಇದ್ದೀನಿ. ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿರಲ್ಲ, ಆದರೂ ಅವ್ರ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರನ್ನ ನಾವು ನೋಡಿದ್ದೀವಿ ಅಂತ. ಈ ಫಿಲಮು ಒಬ್ಬ ಸನಾತನಿ, ಒಬ್ಬ ಹಿಂದೂ, ಒಬ್ಬ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಇಂಡಿಯನ್ ನೋಡಬೇಕಾಗಿರೋ ಸಿನಿಮಾ. ನಾವು ದೇವರನ್ನು ನಂಬ್ತೀವಿ, ದೆವ್ವನೂ ನಂಬ್ತೀವಿ, ದೈವನೂ ನಂಬ್ತೀವಿ. ಅದು ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿನ ಎಷ್ಟು ನೀಟಾಗಿ ಒಬ್ಬನಿಗೆ ಧಕ್ಕೆ ಬರದಂಗೆ ತುಂಬ ಚೆನ್ನಾಗಿ ತೋರಿಸೋರೆ. ಆಮೇಲೆ ಅಕಸ್ಮಾತ್ ಈ ಫಿಲಮ್ ಸೋತ್ರೆ, ಈ ಫಿಲಮ್ ಸೋತ್ರೆ, ಭೈರಾದೇವಿ ಸೋತ್ರೆ ಅಂದರೆ ನಾರ್ಮಲಾಗಿ ಸೋಲುತ್ತೆ ಅಂತ ಹೇಳಲ್ಲ, ಕಲೆಕ್ಷನ್ ವೈಸು ಅದು ನಮ್ಗೆ ಗೊತ್ತಿಲ್ಲ, ಎಷ್ಟು ಕೋಟಿ ಹಾಕಿದ್ದಾರೆ ಅದು ನಂಗೆ ಗೊತ್ತಿಲ್ಲ. ಸೋತು ಅಂತಂದರೆ ಸುಮ್ಮನೆ ನಾರ್ಮಲ್. ಇವತ್ತು ವಾರಕ್ಕೆ 4 ಫಿಲಮ್ ಬರುತ್ತೆ, 4 ಫಿಲಮ್ನಲ್ಲಿ 1 ಅಂತ ಆಯಿತು ಅಂತಂದರೆ ಒಬ್ಬ ಹಿಂದೂಗಾದ ಮೋಸ, ಹಿಂದೂಗಾದ ಸೋಲು, ಒಬ್ಬ ಸನಾತಿಗಾದ ಸೋಲು. ಯಾಕಂದರೆ ಈ ಫಿಲ್ಮಲ್ಲಿ ತೋರಿಸಿರೋದು ಪ್ರತಿಯೊಂದೂ ರಿಯಾಲಿಟಿ, ಪ್ರತಿಯೊಂದು ಸತ್ಯ, ಪ್ರತಿಯೊಂದು ಸನಾತಿದ್ಯ ವಿಷಯ. ನಾವು ದೇವ್ರನ್ನೂ ನಂಬ್ತೀವಿ, ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಅದೇ ದೈವ ಅಂತ ಹೋಗ್ತೀವಿ, ಅದನ್ನ ತೋರಿಸೋರೆ ಸರ್. ಆಮೇಲೆ ರಮೇಶ್ ಸರ್ ವಿಷಯದಲ್ಲಿ ನಾವು ಸಿಟಿಯವರು, ನಾವು ಸಿಟಿಯಲ್ಲಿ ಏನು ಅನ್ಕೋತೀವಿ ಅಂತಂದರೆ ರಮೇಶ್ ಸರ್ನ ನಾವೇನೋ ಅದು ಎಲ್ಲದನ್ನು ಒಪ್ಕೋತೀವಿ. ಆದರೆ ವಿಲೇಜ್ ಹಳ್ಳಿಗಳಲ್ಲಿ ರಮೇಶ್ ಸರ್ನ ಒಬ್ಬ ರೊಮ್ಯಾನ್ಸ್ ಬಾಯ್ ಆಗಿ, ಒಬ್ಬ ಲವರ್ ಬಾಯ್ ಆಗಿ ಅಂತ ನೋಡ್ತಾರೆ. ಈ ಫಿಲಮ್ ನೋಡಿದ ಮೇಲೆ ರಮೇಶ್ ಸರ್ಗೆ ಇಡೀ ಶಾಪ ಆಗ್ಬೋದು. ಅದು ಏನಕ್ಕಂತಂದರೆ ಈ ಫಿಲಮ್ ಬಂದು ನೋಡಿದರೆ ವಾಸ್ ಟು ಗೆಟ್ ಯು ದಟ್ ಫೀಲ್ಸ್. ಭೈರಾದೇವಿ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ನನ್ನ ಫಸ್ಟ್ ಮೂವಿ ಇದು. ನನ್ನ ಫಸ್ಟ್ ಮೂವಿಲಿ ರಮೇಶ್ ಅರವಿಂದ್ ಸರ್ ಮಗಳಾಗಿ ರಾಧಿಕಾ ಅಕ್ಕನ ಜೊತೆ ಸ್ಕ್ರೀನ್ ಪ್ಲೇ ತೊಗೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ನಾನು ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನನ್ನ ಫಸ್ಟ್ ಮೂವಿನ ರಮೇಶ್ ಅರವಿಂದ್ ಸರ್ ಮಗಳಾಗಿ ಒಂದು ಸ್ಕ್ರೀನ್ ಪ್ಲೇ ತೊಗೋತೀನಿ ಅಂತ. ನನಗಂತೂ ಸಖತ್ ಖುಷಿ ಇದೆ ಈ ಮೂವಿಲಿ ಆ್ಯಕ್ಟ್ ಮಾಡಿರೋದಕ್ಕೆ. ದಯವಿಟ್ಟು ನಮ್ಮ ಭೈರಾದೇವಿ ಚಿತ್ರನ ನಿಮ್ಮ ಮನೆ ಹತ್ರ ಇರೋವಂಥ ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಎಲ್ಲರೂ ನೋಡ್ಬೋದು ಅಂಥ ಮೂವಿ ಇದು. ಈ ಮೂವಿನ ತುಂಬ ಕಷ್ಟಪಟ್ಟಿದ್ದೀವಿ, ಅಂದರೂ ತುಂಬ ಇಷ್ಟಪಟ್ಟು ಈ ಮೂವಿನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮೇಡಮ್ ಸಕ್ಕತ್ತ ಬಂದಿದೆ ಮೇಡಮ್. ನಾವು ಸಟ್ಟಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಡೈರೆಕ್ಟಾಗಿ ಒಬ್ಬ ಆಡಿಯನ್ಸ್ ಆಗಿ ನಾವು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮೇಡಮ್. ಮೇಡಮ್ ಅಗೋರಿ ಕ್ಯಾರೆಕ್ಟ್ರಲ್ಲಿ ತುಂಬಾ ಇದೆ. ಆಮೇಲೆ ಕಾಳಿ ಅವತಾರದಲ್ಲಂತೂ ಭಯಂಕರವಾಗೇ ಇದೆ. ಹಾರರ್ ಮೂವಿ ಅಂದರೆ ಆ್ಯಕ್ಚುಲಿ ನೋಡ್ತಾ ಇದ್ರೆ ಕುತ್ಕೊಂಡ್ರೆ ಸಾಕು, ಅಕ್ಕಪಕ್ಕದಲ್ಲೇ ಬರ್ತಾ ಇದೆ ಅನ್ಬೇಕು. ಆ ಅಗೋರಿ ಕ್ಯಾರೆಕ್ಟರ್ ಕಣ್ಣುಗಳಾಗಲಿ ಪ್ರತಿಯೊಂದಾಗಲಿ. ಬಟ್ ನಾವು ಡೈರೆಕ್ಷನ್ ಟೀಮಲ್ಲಿ ಇದ್ದಾಗ ಕೂಡ ಅಷ್ಟೇ ನಮ್ಮ ಡೈರೆಕ್ಟರ್ ಸರು ಈ ಥರ ಬೇಕು ಈ ಮೇಡಮ್ಗೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ಥರದಿಂದ ಬುಕ್ಸ್ ಎಲ್ಲ ಓದ್ಬಿಟ್ಟು ಇದೇ ಥರ ಕೊಟ್ಟಿರೋದು ಮೇಡಮ್ ಆಲ್ಮೋಸ್ಟ್. ಥ್ಯಾಂಕ್ ಯು.